ಏನಿದ್ರು ಬಂದಿದ್ದ ದುಡ್ಡಿನ ಟ್ಯಾಕ್ಸನ್ನು ಹಂಚೋದಾಗಿದೆ. ನೀವು ತೊಗೊಳ್ಳಿ ಅಂತೇಳಿ ಗ್ಯಾರಂಟಿಯೋ ಮತ್ತೇನೋ ಮೂಲಕ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಹೋದರೆ ಕೈಯಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ಇಲ್ಲ, ಉದ್ಯೋಗ ಸೃಷ್ಟಿ ಆಗ್ತಾಯಿಲ್ಲ, ಇನ್ವೆಸ್ಟರ್ಸ್ ಯಾರು ಬರ್ತಾಯಿಲ್ಲ. ನಾವು ಹೇಳ್ತೇವೆ ಪ್ರತಿ ವರ್ಷವೂ. ಈಗ ಕಾಂಗ್ರೆಸ್ ಸರ್ಕಾರದ ಯಾರು ಅಂತಾರೆ, ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ, ದುಡ್ಡು ಹೂಡ್ತಾರೆ ಹಿಂದಿಲ್ಲ ನಾಳೆ ಯಾವಾಗೂ ಗೊತ್ತಿಲ್ಲ. ಹಿಂದೆ ಕಾಂಗ್ರೆಸ್ BJP ಇದ್ದಾಗ ಇದೇ ಪರಿಸ್ಥಿತಿ. ಯಾಕೆ ಇನ್ವೆಸ್ಟರ್ ಬರ್ತಾಯಿಲ್ಲಪ್ಪ ಅಂತಂದ್ರೆ ಯಾವ ಉದ್ಯೋಗ ಮಾಡೋದಪ್ಪ ಇಲ್ಲಿ ಬಂದ ಅಂತೇಳಿ ಲಾಭ ಎಷ್ಟಾಗ್ತದೆ ನಮಗೆ. ಯಾರೋ ಇನ್ವೆಸ್ಟರ್ಸ್ ಇದ್ರು ದುಡ್ಡು ಹಾಕಬೇಕಾದ್ರೆ 10 ಹಲವು ಸಲ ವಿಚಾರ ಮಾಡ್ತಾರೆ. ಅಂಥ ಪ್ರಸಂಗದಲ್ಲೇ ದುಡ್ಡು ಹಾಕಲಿಲ್ಲ ಅಂದ್ರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ಸರ್ಕಾರಕ್ಕೆ ದುಡ್ಡಿಲ್ಲ. ಸರ್ಕಾರ ಗ್ಯಾರಂಟಿಗೆ ದುಡ್ಡು ಹಾಕ್ತದೆ ಪ್ರತಿ ವರ್ಷ 60,000 ಕೋಟಿ ರೂಪಾಯಿ. ಎಲ್ಲೆಲ್ಲ ತಂದು ಹಾಕ್ಲಿಕ್ಕಂತದೆ. ಇದು ಏನಪ್ಪ ಅಂದರೆ ಆರ್ಥಿಕ ಶಿಸ್ತು ಹೇಳ್ತಾರೆ. 24.96 ಒಳಗಿರಬೇಕು, ಶಿಸ್ತ 25% ಕೆಳಗೆ ಇರಬೇಕಂತ ಹೇಳ್ತಾರೆ. ಅದ್ರ ಪ್ರಕಾರ ಅಧಿವಂತಿಯವರು ಹೇಳ್ಕೊಳ್ತಾ ಇದ್ದಾರೆ. ಇದು ಆರ್ಥಿಕ ಶಿಸ್ತಲ್ಲ, ಸೇಮ್ ಆರ್ಥಿಕ ಶಿಸ್ತದು. ಮತ್ತು ಪುಸ್ತಕದ ಬದನೆಕಾಯಿ ಹೊರಗಲ್ಲ. ಯಾಕಂದರೆ ಕೆಟ್ಟ ನೀತಿ ಅವೈಜ್ಞಾನಿಕ ಗ್ಯಾರಂಟಿಯಿಂದಾಗೆ ಆರ್ಥಿಕ ರಾಜ್ಯ ದಿವಾಳಿ ಹೇಳಿಕತ್ತದ ಅಂತೇಳಿ ಒಂದು ಅಶೋಕ್ ಅವರು ವಿರೋಧ ಪಕ್ಷ ನಾಯಕರು ಬಲವಾಗಿ ತಮ್ಮ ವಾದವನ್ನು ಸಮರ್ಥಿಸ್ಕೊಳ್ತಾರೆ, ಹೇಳ್ತಾರೆ. ಅದಕ್ಕೆ ಇವರಲ್ಲಿ ಉತ್ತರ ರೆಡಿ ಇದ್ದಾವ. ಯಾರಲ್ಲ? ನಮ್ಮ ಕಾಂಗ್ರೆಸ್ಸಿಗರಲ್ಲ, ಸಿದ್ದರಾಮಯ್ಯನವರಲ್ಲ. ಯಾಕಂದ್ರೆ